ప్రస్తుత సమాజంలో కుటుంబ నిర్వహణతో సహా వివిధ ఒత్తిళ్ల మధ్య మహిళలు అసమాన విజయాలు సాధించారు. ఇది మహిళలకు మాత్రమే సాధ్యమని కర్ణాటక రాష్ట్రం విజయనగర జిల్లా హోస్పేట అదనపు సివిల్ జడ్జ్ చైత్ర తెలిపారు. నగరంలోని జిల్లా పోలీసు సూపరింటెండెంట్ కార్యాలయ హాలులో జిల్లా పోలీసులు నిర్వహించిన అంతర్జాతీయ మహిళా దినోత్సవ వేడుకలను ప్రారంభించిన సందర్భంగా ఆమె మాట్లాడుతూ మహిళలకు ఇచ్చే హోదా, వారి హక్కుల రక్షణ మరియు గౌరవం ఆధారంగా దేశ పురోగతిగా పరిగణిస్తారని అన్నారు. ಎಸ್.ಪಿ. ಮೇಡಮ್ ಅವರು ಆಗಲೇ ಹೇಳಿದ್ರು, ಎಲ್ಲಿಂದ ಎಲ್ಲಿ ತನಕ ಬಂದಿದ್ದೀವಿ ನಾವು ಅನ್ನೋದನ್ನ ಒಂದು ಡೇ ಆಫ್ ರಿಮೆಂಬರೆನ್ಸ್ ಆಫ್ ಅಚೀವ್ಮೆಂಟ್ಸ್ ಆ್ಯಂಡ್ ಡೆವಲಪ್ಮೆಂಟ್ಸ್ ಇನ್ ದ ಲೈಫ್ ಆಫ್ ವುಮನ್. ಎಲ್ಲಿ ಸೀಮಿತ, ಎಲ್ಲಿ ಅಡುಗೆ ಮನೆಗೆ ಸೀಮಿತ ಅಂತ ಇದ್ದರೆ ಹೆಣ್ಮಕ್ಳುಗಳು ಬಾಹ್ಯಾಕಾಶಕ್ಕೆ ಹೋಗಿ ಎಷ್ಟೊಂದು ವಿಜ್ಞಾನಿಗಳಾಗಿರೋ ನಮಗೆ ಉದಾಹರಣೆಗಳಿವೆ. ಎಲ್ಲ ಹೇಳ್ಕೊಡ್ಬೇಕು ಆ್ಯಂಡ್ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಈಚ್ ಅದರ್. ನಮ್ಮೆಲ್ಲರಿಗೂ ಗೊತ್ತಿರೋ ರೀತಿ ಒಂದು ಹೆಣ್ಣು ಸಂಸಾರದ ಕಣ್ಣು ಅಂತೀವಿ, ಮನೆಯೇ ಮೊದಲ ಪಾಠಶಾಲೆ ಅಂತೀವಿ, ತಾಯಿನೇ ಮೊದಲ ಗುರು ಅಂತ ಹೇಳ್ತೀವಿ. ಸೊ ಇಷ್ಟೆಲ್ಲ ದೊಡ್ಡ ದೊಡ್ಡ ಸ್ಥಾನಗಳು ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ. ಹಾಗೆ ಒಂದು ದೇಶ ಪ್ರಗತಿ ಕಡೆಗೆ ಹೋಗ್ತಾ ಇದೆ ಅಂತ ಅನ್ನೋದನ್ನ ಹೇಗೆ ಅಳಿತೀವಿ ನಾವು ಅಂತ ಅನ್ನೋದಕ್ಕೆ, ಹೌ ಟು ಬಿ ಮೆಷರ್ ವೆದರ್ ಅ ನೇಷನ್ ಈಸ್ ಡೆವಲಪಿಂಗ್ ಆರ್ ನಾಟ್ ಅನ್ನೋದಕ್ಕೆ, ಹೇಗೆ ಹೆಣ್ಮಕ್ಳಿಗೆ ಅವರು ಬೆಲೆ ಕೊಡ್ತಾರೆ, ಅಲ್ಲಿನ ಸಿಟಿಸನ್ಸ್ ಹೇಗೆ ಹೆಣ್ಮಕ್ಳಿಗೆ ಸುರಕ್ಷತೆ ಕೊಡ್ತಾ ಇದ್ದಾರೆ, ಇದ್ರ ಮೇಲೆ ಒಂದು ದೇಶದ ಪ್ರಗತಿ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು, ಎಷ್ಟು ಹೆಣ್ಮಕ್ಳಿಗೆ ಕೂಡ ಪ್ರಾಮುಖ್ಯತೆ ಇದೆ ನಮ್ಮ ದೇಶದಲ್ಲಿ ಅಂತ. ಇನ್ನು ಮುಂದೆ ಹೇಳಬೇಕು ಅಂತಂದರೆ, ಒಂದು ಸದೃಢ ದೇಶ ಆಗಬೇಕು ಅಂತಂದರೆ ಬರೀ ಪುರುಷರಿಂದ ಮಾತ್ರ ಸಾಧ್ಯ ಇಲ್ಲ. ಒಂದು ಸಮಾಜ ಅಂತಂದರೆ ಹೆಣ್ಮಕ್ಳು ಇರಬೇಕು, ಗಂಡ್ಮಕ್ಳು ಇರಬೇಕು, ಎಲ್ಲರೂ ಸಮಾನವಾಗಿ ಅವರಿಗೆ ಒಂದು ಅಪಾರ್ಚುನಿಟಿ ಅನ್ನೋದು ಇರಬೇಕು. ಹಿಂದಿನ ಕಾಲದಲ್ಲಿ ಅಪಾರ್ಚುನಿಟಿ ಲ್ಯಾಕ್ ಆಗಿರೋದಕ್ಕೋಸ್ಕರನೇ ಅದನ್ನು ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ, ನಮ್ಮ ಭಾರತ ಸಂವಿಧಾನ ಕೂಡ ಹೇಳುತ್ತೆ ಈಕ್ವಾಲಿಟಿ ಬಗ್ಗೆ ಬಹಳ ಮಾತಾಡ್ತೇವೆ ನಾವು. ಆ ಎಲ್ಲ ಈಕ್ವಾಲಿಟಿ, ಆ ಅಪಾರ್ಚುನಿಟಿಗಳನ್ನ ನಾವು ಎಷ್ಟು ರೀತಿಗೆ ಸದುಪಯೋಗ ಪಡಿಸ್ಕೊಂಡು ಬಂದಿದ್ದೀವಿ, ಎಲ್ಲಿ